ನಾನು ಸ್ಟಡಿ ಮಾಡೋದಂದರೆ ಮಾರ್ಕ್ಗೆ ಅಲ್ಲ, ಅಂದರೆ ನನಗೆ ನನ್ನ ನಾಲೆಜ್ ಜಾಸ್ತಿ ಆಗಬೇಕು ಅಂತ. ಟೀಚರ್ಸ್ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಟೀಚರ್ಸ್, ಪೇರೆಂಟ್ಸ್ ಎಲ್ಲ ಜಾಸ್ತಿ ಸಪೋರ್ಟ್ ಕೊಟ್ಟದ್ದು ಪೇರೆಂಟ್ಸ್. ಇದಕ್ಕೆಲ್ಲ ಕಾರಣ ಅಮ್ಮನ ಸಪೋರ್ಟು ಇದಾಗಿ ಇದು ಮಾರ್ಕ್ ಬಂದಿದೆ. ಆದರೂ ಟೀಚರ್ಸ್ ತುಂಬ ಇದು ಮಾಡಿದ್ದಾರೆ. ಅವರಿಗೆ ಯಾವಾಗಲೂ ಫೋನ್ ಮಾಡಿ ಕೇಳೋದು, ಹೇಗೆ ಕಲಿತಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತೇಳಿ ನನ್ನ ಹತ್ರನೂ ಕೇಳ್ತಾ ಇದ್ರು, ಮಕ್ಕಳ ಹತ್ರನೂ ಕೇಳ್ತಾ ಇದ್ರು. ನಮಗೂ ಖುಷಿಯಾಗಿದೆ. ನಮ್ಮ ವಾರ್ಡಿನ ಇಬ್ಬರು ಹುಡುಗರು, ಟ್ವಿನ್ಸ್ ಹುಡುಗರು ರ್ಯಾಂಕ್ ಆಗಿ. ವೀಕ್ಷಕರೇ ನಮಸ್ತೆ. SSLC ಫಲಿತಾಂಶ ಪ್ರಕಟಗೊಂಡು ನಮ್ಮ ತಾಲೂಕಿನ ವಿದ್ಯಾಸಂಸ್ಥೆಗಳು ಅತ್ಯುನ್ನತವಾದ ಫಲಿತಾಂಶವನ್ನು ದಾಖಲಿಸಿದೆ. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಕೂಡ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದಾರೆ. ನಾನು ಈಗ ಇರುವಂಥದ್ದು ಸುಳ್ಯ ನಗರ ಪ್ರದೇಶ ಆಗಿರುವಂಥ ಗಾಂಧಿನಗರ ಸಮೀಪದ ನಾವೂರಿನಲ್ಲಿ. ಇಲ್ಲಿಯ ಅವಳಿ ಸಹೋದರರು ರಾಜ್ಯ ಮಟ್ಟದಲ್ಲಿ ಗಮನಾರ್ಹವಾದ ಸಾಧನೆಯನ್ನು ಮಾಡಿದ್ದಾರೆ. ಸುಳ್ಯದ ಸೈಂಟ್ ಜೋಸೆಫ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಅವರಿಬ್ಬರು ಕೂಡ ನನ್ನ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸೋಣ. ಫಸ್ಟ್ ಆಫ್ ಆಲ್ ನಿಮಗಿಬ್ಬರಿಗೂ ಕೂಡ ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ಹೆಸರು? ನಿಶಾಲ್ ಅಹ್ಮದ್ KP. ಓಕೆ. ನಿಶಿಲ್ ಮೊಹಮ್ಮದ್ KP. ಅಪ್ಪ ಅಮ್ಮನನ್ನು ಪರಿಚಯ ಮಾಡಿಕೊಡಿ. ನನ್ನ ಅಪ್ಪ ತಂದೆ ಮಜೀದ್ ಅಬ್ದುಲ್ ಮಜೀದ್ KP. ತಾಯಿಯವರು ಅಲಿಮಾ T. ಮತ್ತು ನನ್ನ ಅಜ್ಜಿ ಆದವರು ಮರಿಯಂ. ಅವರ ಎಲ್ಲರೊಟ್ಟಿಗೆ ನಾನು ಧನ್ಯವಾದ ಹೇಳ್ತೇನೆ. ಓಕೆ. ರಾಜ್ಯ ಮಟ್ಟದಲ್ಲಿ ಎಷ್ಟನೇ ರ್ಯಾಂಕ್? ನಾನು 4th ರ್ಯಾಂಕ್ ಫಲ ತೆಗೆದುಕೊಂಡೆ. ಮಾರ್ಕ್ಸ್ 622 ಅಲ್ಲಿ. ನಿಮ್ಮದು? ನಾನು ರಾಜ್ಯ ಮಟ್ಟದಲ್ಲಿ 10ನೇ ರ್ಯಾಂಕ್, 616 ಮಾರ್ಕ್. ಇಷ್ಟು ಎಕ್ಸ್ಪೆಕ್ಟೇಷನ್ ಮಾಡಿದ್ರಾ? ಮಾಡಿದೆ. ಜಾಸ್ತಿ ಮಾಡಿದ್ರಾ? ಇಲ್ಲ, ಎಲ್ಲ ಮಾಡಿದೆ. ಸರಿ, ತುಂಬ ಸರಿ ಆಯಿತು ಎಲ್ಲ. ಯಾವ ಸಬ್ಜೆಕ್ಟಲ್ಲಿ ಇಷ್ಟ ಬಂದಿದೆ? ಇಂಗ್ಲೀಷಲ್ಲಿ 124, ಮ್ಯಾಥ್ಸಲ್ಲಿ 99, ಸೈನ್ಸಲ್ಲಿ 100, ಮತ್ತು ಹಿಂದಿಯಲ್ಲಿ 99, ಕನ್ನಡದಲ್ಲಿ 100, ಸೋಷಿಯಲಲ್ಲಿ 100. ಓಕೆ. ಇಷ್ಟದ ಸಬ್ಜೆಕ್ಟ್ ಅಂತ ಉಂಟಾ? ಇಷ್ಟ ಯಾವುದು, ಕಷ್ಟ ಯಾವುದು? ಇಷ್ಟ ಅಂದರೆ 3 ಸಬ್ಜೆಕ್ಟ್ ಅದ, ಇಂಗ್ಲೀಷ್, ಮ್ಯಾಥ್ಸ್ ಮತ್ತು ಸೈನ್ಸ್. ಮತ್ತು ಕಷ್ಟ ಅದ ಅಂದರೆ ಕಷ್ಟ ಇಲ್ಲ, ಆದರೆ ಹಂಗೂ ಆಗೋದಿಲ್ಲ ಆಗೋದಿಲ್ಲ. ಇದು ಕನ್ನಡ ಮತ್ತು ಹಿಂದಿ ಮತ್ತು ಸೋಷಿಯಲ್. ಹೇಗೆ ಸ್ಟಡಿ ಮಾಡ್ತಾ ಇದ್ರಿ? ಸ್ಟಡಿ ಮೆಥಡ್ ಅಂದರೆ ನಾನು ಸ್ಟಡಿ ಮಾಡೋದಂದರೆ ಮಾರ್ಕ್ಗೆ ಅಲ್ಲ, ಅಂದರೆ ನನಗೆ ನನ್ನ ನಾಲೆಜ್ ಜಾಸ್ತಿ ಆಗಬೇಕು ಅಂತ. ಮಾರ್ಕ್ಗೆ ಹಂಗೆ ಬೇಡ, ಹಂಗೆ ನಿಜವಾಗಿ ಮಾರ್ಕ್ ಮಾತ್ರ. ನನಗೆ ನಾಲೆಜ್ ಜಾಸ್ತಿ ಆಗಬೇಕು ಅಂತ ಇಲ್ಲಿ ನಾ ಕಲಿತಾನೆ, ಅದಕ್ಕೆ ನಾನು ಎಷ್ಟು ಮಾರ್ಕ್ ಬಂದೆ. ಏನಾಗಬೇಕು ಅಂತ ಆ್ಯಂಬಿಷನ್ ನೆಕ್ಸ್ಟ್ MBBS ತೆಗಿಬೇಕು ಅಂತ, ಡಾಕ್ಟರ್ ಆಗಲಿಕ್ಕೆ. ಮತ್ತೆ ಅದು ಆದ ಮೇಲೆ ನೋಡುವ. ಹೇಗೆ ಶಾಲೆ ಕಡೆಯಿಂದ ಮನೆ ಕಡೆಯಿಂದ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಒಳ್ಳೆ ಸಪೋರ್ಟ್ ಎಲ್ಲ ಕೊಡ್ತಾ ಇದ್ದಾರೆ. ನನ್ನ ಎಲ್ಲ ಸ್ಟೇಷನರಿ ವರ್ಕ್ಸ್ ಎಲ್ಲದಕ್ಕೆ ನನ್ನ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ ಅವರು. ಎಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ ಒಳ್ಳೆ. ಆ್ಯಂಡ್ they have given a nice support to me, and also I am very grateful to them. My father, my mother, my grandmother, my cousins, my teachers, everyone has supported me well, and I am very grateful to them. I'm very gratified I want to thanks them. Thank you very much. ಬೇರೆ ಆ್ಯಕ್ಟಿವಿಟೀಸಲ್ಲಿ ಇದ್ದೀರಾ ಏನಾದರೂ? ಬೇರೆ ಅಥ್ಲೆಟಿಕ್ಸಲ್ಲಿ ಇದ್ದೆ, ಮತ್ತು ನಾನು ಕ್ವಿಟ್ ಮಾಡಿದ್ದೆ 10th ಅಲ್ಲಿ. ಮತ್ತು ಬೇರೆ ಯಾವುದಿಲ್ಲ. ನಿಮ್ಮ ಇಬ್ಬರಲ್ಲಿ ಒಂದು ನಿಮಿಷಕ್ಕಾದರೂ ದೊಡ್ಡವರು ಯಾರು? ನಾನು. ಓಕೆ. ಹೇಗೆ ನಿಮ್ಮ ಆಸಕ್ತಿ ಏನು? ಹಾಬೀಸ್ ಡ್ರಾಯಿಂಗ್, ಸಿಂಗಿಂಗ್ ಮತ್ತು ಡ್ಯಾನ್ಸಿಂಗ್. ಅಷ್ಟೇ. ನಿಮಗೆ ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ? ನನಗೆ ಸೈನ್ಸಲ್ಲಿ 100, ಮ್ಯಾಥ್ಸಲ್ಲಿ 100, ಮತ್ತು ಕನ್ನಡಲ್ಲಿ 100, ಇಂಗ್ಲೀಷಲ್ಲಿ 123, ಮತ್ತು ಹಿಂದಿಯಲ್ಲಿ 95, ಮತ್ತು ಅಷ್ಟೇ. ಹೇಗೆ ಸ್ಟಡಿ ಮಾಡ್ತಾ ಇದ್ರಿ ನೀವು ಮನೆಯಲ್ಲಿ ಎಲ್ಲ ಜೊತೆಯಾಗಿಬ್ರು? ಸ್ಟಡಿ ಒಟ್ಟಿಗೆ ನಾವು ಯಾವಾಗಲ್ಲ. ಈಗ ನನಗೆ ಡೌಟ್ ಇದ್ದರೆ ಅವನ ಹತ್ರ ಕೇಳ್ತಾನೆ, ಅವನಿಗೆ ಡೌಟ್ ಇದ್ದರೆ ನನ್ನ ಹತ್ರ ಕೇಳ್ತಾನೆ. ಅಷ್ಟೇ. ಓಕೆ. ನಿಮ್ಮ ಆಂಬಿಷನ್ ಏನು? ನನ್ನ ವಿಷಯ ಸೇಮ್, ಡಾಕ್ಟರ್. ಇಬ್ಬರಿಗೂ ಡಾಕ್ಟರ್ ಆಗಬೇಕು ಅಂತಲ್ವಾ? ಯಾವ ಕಾರಣಕ್ಕೆ? ನನಗೆ ಕಾರ್ಡಿಯಾಲಜಿ ಆಗಬೇಕು ಡಾಕ್ಟರ್ ಆದಮೇಲೆ. ಮತ್ತು ನೀಟಲ್ಲಿ ನನಗೆ 700 ಮೇಲೆ ಸಿಗಬೇಕು, ಅದು ಆಂಬಿಷನ್. ಒಟ್ಟು ಈ ಶಾಲಾ ಕಡೆಯಿಂದ ಮತ್ತು ಮನೆ ಕಡೆಯಿಂದ ನಿಮಗೆ ಹೇಗೆ ಸಪೋರ್ಟ್ ಸಿಕ್ಕಿದೆ? ಅದೇ ಟೀಚರ್ನೆಲ್ಲ ಇತ್ತು ಅದೇ ಕಲಿಸಿದ ಅವರೆಲ್ಲ. ಬೆಳಿಗ್ಗೆ ಎಷ್ಟು ಗಂಟೆಗೆ ಓದ್ತಾ ಇದ್ರಿ? ಬೆಳಿಗ್ಗೆ 5 ಗಂಟೆಗೆ. ಮತ್ತು ನಮಗೆ ಇದ್ದಿತ್ತು ಪಲ್ಲಿ ಶಾಲೆ ಅಲ್ಲ, 6 ಗಂಟೆಗೆ ಪಲ್ಲಿ ಶಾಲೆಗೆ ಹೋಗ್ಲಿಕ್ಕೆ. ಅದಕ್ಕೆ 5 ಗಂಟೆಗೆ ಹೇಳಿ ಇದು 1 ಗಂಟೆ ತನಕ ಓದೋದು. ಮತ್ತು ಪಲ್ಲಿ ಶಾಲೆಯಿಂದ ಬಂದು ಶಾಲೆಗೆ ಹೋಗೋದು. ಶಾಲೆಯಿಂದ ಬಂದು 5 ಗಂಟೆಗೆ ಎತ್ತದೆ ನಾವು ಮನೆಗೆ. ಎತ್ತಿ ನಾವು ಸ್ವಲ್ಪ ರೆಸ್ಟ್, ಮತ್ತು 6 ಗಂಟೆಗೆ ಅಪೋಸ್ ಹೋಗೋದು. ಓಕೆ.
ಅಣ್ಣ 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 ಹೇಳ್ತಾ ಇದ್ರು ಜ್ಞಾನಕ್ಕಾಗಿ ಕಲಿಕೆ ಅಂತ, ನಿಮ್ಮದು ಹೇಗೆ? ಅದು ನಮ್ಮ ಶಾಲೆಯಲ್ಲಿ ಒಂದು ರ್ಯಾಂಕ್ ಉಂಟು. ನನಗೆ ಇದು ಒಂದು ಡಿಟರ್ಮಿನೇಷನ್ ಉಂಟು, ಇದು ರ್ಯಾಂಕಲ್ಲಿ ಫಸ್ಟ್ ಆಗಬೇಕು ಆ ಥರ. ನಾನು ರ್ಯಾಂಕ್ 1 ಆಗಲಿಲ್ಲ ಒಮ್ಮೆ ಸಹ ನಮ್ಮ ಶಾಲೆಯಲ್ಲಿ, 3rd 4th ಎಲ್ಲ ಆಗಲಿಲ್ಲ. ಅದಕ್ಕೆ ನನಗೆ ಒಂದು ಡಿಟರ್ಮಿನೇಷನ್ ಉಂಟು ಫಸ್ಟ್ ಆಗಲಿಕ್ಕೆ ಆ ಥರ. ವೀಕ್ಷಕರೇ, ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿರುವಂಥ ಸುಳ್ಯದ ಸೈಂಟ್ ಜೋಸೆಫ್ ಸ್ಕೂಲ್ನ ಅವಳಿ ಸಹೋದರರ ಪೋಷಕರು ನನ್ನ ಜೊತೆ ಇದ್ದಾರೆ. ಮಜೀದ್ ಅವರು, ಜೊತೆಗೆ ತಾಯಿ ಅಲೀಮಾ ಅವರು ಮತ್ತು ಈ ಸಹೋದರ ತಂಗಿ ಅವರೆಲ್ಲರೂ ಜೊತೆಯಾಗಿದ್ದಾರೆ. ಯಾವ ರೀತಿ ಅವರ ಈ ಸಾಧನೆಗೆ ಅವರು ಏನು ಹೇಳ್ತಾರೆ ಅನ್ನೋಣ ಕೇಳೋಣ. ನಿಮ್ಗೆ ಕೂಡ ಅಭಿನಂದನೆಗಳು. ಥ್ಯಾಂಕ್ಸ್ ಸರ್. ಏನು ಅನ್ನಿಸ್ತಾ ಇದೆ? ಮಕ್ಕಳಿಬ್ಬರು ಕೂಡ ಸಾಧನೆ ಮಾಡಿದ್ದಾರೆ. ಭಯಂಕರ ಖುಷಿ ಆಗಿದೆ ಸರ್. ನಾವು ಎಕ್ಸೆಪ್ಟ್ ಮಾಡಿದ್ದೇವೆ, ಆದರೂ ನಮಗೆ ಒಂದು ಖುಷಿಗೆ ತಕ್ಕ ಒಂದು ರಿಸಲ್ಟ್ ಬಂದಿದೆ. ಸ್ವಲ್ಪ ಒಂದು 2 ಮಾರ್ಕ್ ಜಾಸ್ತಿ ಸಿಕ್ಕಿದಂತೆಲ್ಲ ಇತ್ತು. ಅದು ನೆಕ್ಸ್ಟ್ ಒಂದು ರಿವ್ಯಾಲ್ಯೂಷನ್ಗೆ ಹಾಕಿ ಒಂದು ನೋಡುವ ಸರ್, ಟ್ರೈ ಮಾಡುವ, ಧೈರ್ಯ ಸಿಗ್ತದೆ. ಮತ್ತು ಇದಕ್ಕೆಲ್ಲ ಕಾರಣ ಅಮ್ಮನ ಸ್ವಲ್ಪ ಸಪೋರ್ಟು ಇದಾಗಿ ಇದು ಮಾರ್ಕ್ ಬಂದಿದೆ. ಮತ್ತು ಅವರ ಟೀಚರ್ಸು ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಯಾವಾಗಲೂ ಫೋನ್ ಮಾಡೋದು, ಅವರು ಭಯಂಕರ ಅವರಿಗೆ ಭಯಂಕರ ಒಂದು ಪ್ರೀತಿಯಲ್ಲಿ ಒಂದು ಯಾವಾಗಲೂ ಒಂದು ಕಾಲ್ ಮಾಡಿ ವಿಚಾರಿಸೋದು, ಎಲ್ಲ ಬಗ್ಗೆ ಅವ್ರು ತಿಳ್ಕೊಂಡು ಎಲ್ಲ ಇದು ಮಾಡಿದ್ದಾರೆ. ಅವರು ಭಯಂಕರ ಸಪೋರ್ಟ್ ಮಾಡಿದ್ದಾರೆ ಟೀಚರ್ಸ್ ಎಲ್ಲರೂ, ಎಲ್ಲ ಟೀಚರ್ಸು ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಅವನ ಅಮ್ಮನೇ ಇದರ ಮೂಲ ಕಾರಣ. ಓಕೆ, ಅಮ್ಮನಲ್ಲಿ ಕೇಳೋಣ, ಹೇಳಿ. ಮಕ್ಕಳ ಸಾಧನೆ ತುಂಬ ಖುಷಿ ಆಗ್ತಾ ಇದೆ. ಮಕ್ಕಳದ್ದು ಅವರು ಸಹ ತುಂಬ ಕಲಿತು ಎಲ್ಲ ಅವರು ಮಾರ್ಕ್ ಎಲ್ಲ ಬಂದಿದೆ ಅವರಿಗೆ. ಆದರೂ ಟೀಚರ್ಸ್ ತುಂಬ ಇದು ಮಾಡಿದ್ದಾರೆ. ಅವರಿಗೆ ಯಾವಾಗಲೂ ಫೋನ್ ಮಾಡಿ ಕೇಳೋದು, ಹೇಗೆ ಕಲಿತಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತೇಳಿ ನನ್ನ ಹತ್ರನೂ ಕೇಳ್ತಾ ಇದ್ರು, ಮಕ್ಕಳ ಹತ್ರನೂ ಕೇಳ್ತಾ ಇದ್ರು. ಅವರು ತುಂಬ ಇದು ಮಾಡಿದ್ದಾರೆ, ಕ್ಲಾಸ್ ಟೀಚರ್. ಬಾಲ್ಯದಿಂದಲೇ ಅದೇ ಸಂಸ್ಥೆಯ? ಇಲ್ಲ, ಅವರು ರಾಟ್ರಿಗೆ ಹೋಗ್ತಾ ಇದ್ರು 7th ತನಕ. ಮತ್ತು 8ಗೆ ನಾವು ಅಲ್ಲಿಗೆ ಹಾಕಿದ್ದು ಅವರನ್ನು. ಸ್ವಲ್ಪ ದೂರ ಆಗ್ತದೆ ಅಂತೇಳಿ ನಾವು ತೆಗೆದು ಅಲ್ಲಿಗೆ ಹಾಕಿದ್ದು. ಅಲ್ಲಿ ಹೋದ ನಂತರ ತುಂಬ ಅವರಿಗೆ ಇದಾಯಿತು. ಅವರು ಹಾಗೆ ಮನೆಯಲ್ಲಿ ಹೇಗಿರ್ತಾರೆ ಇಬ್ಬರು? ಮನೆಯಲ್ಲಿ ಸ್ವಲ್ಪ ಇದ್ರು ಒಳ್ಳೆ ಇದರಲ್ಲಿ ಇರ್ತಾರೆ, ಒಟ್ಟಿಗೆನೇ ಇರ್ತಾರೆ ಇಬ್ಬರು ಸಹ. ಆಚೆ ಈಚೆ ಮತ್ತು ಒಂದೇ ಹಾಗೆ ಇಬ್ಬರು ಸಹ ಆಚೆ ಈಚೆ ಕೇಳಿಕೊಂಡು ಬರೆದುಕೊಂಡೆಲ್ಲ ಒಟ್ಟಿಗೆ ಕಲಿತಾ ಇರ್ತಾರೆ. ಇಬ್ಬರಿಗೂ ಡಾಕ್ಟರ್ ಆಗಬೇಕು ಅಂತ ಕನಸಿದೆ? ಹೌದು ಸರ್, ಅದು ಅವರ ಇದಲ್ಲ ಸರ್, ಅದು ಅಣ್ಣ ಸಹ ಅವರ ಡಾಕ್ಟರ್ ಆಗಿದ್ದಾನೆ, 3rd year ಈಗ. ಹಾಗೆ ಇವರು ಸಹ ಅದೇ ಡಾಕ್ಟರ್ ಆಗಿದ್ದಾರೆ ಕಾಸರಗೋಡಲ್ಲಿ. ಹಾಗೆ ಅವರಿಗೂ ಮಾವನಾಗಿ ಆಗಬೇಕು ಅಂತೇಳಿ ಅವರಿಗೂ ಸ್ವಲ್ಪ ಇದು. ಮತ್ತು ಅವರ ಹೇಗೆ ಉಂಟು ಸರ್, ಅವರ ಹ್ಯಾಬಿಟ್ ಹೇಗೆ ಉಂಟು ಅದರಲ್ಲಿ ಹೋಗಲಿ ಸರ್. ನಾವು ಅದರಲ್ಲಿ ನಾವು ಇದು ಮಾಡೋದಿಲ್ಲ. ಅವರು ಹೇಳೋದು ನಾವು MBBS ಮಾಡ್ತೇವೆ ಅಂತೇಳಿ, ದೇವರದೇ ಇದ್ದರೆ ಆಗ್ತದೆ ಹಾಗೆ ಸರ್. ಓಕೆ, ತಂಗಿ ಹೆಸರೇನು? ವಿಶ್ವ ಫಾತಿಮಾ. ಯಾವ ಕ್ಲಾಸು? 5th. ಓಕೆ, ಅಣ್ಣಂದಿರ ಹಾಗೆ ಆಗಬೇಕು ಅಂತ ಆಸಕ್ತಿ ಇದೆಯಾ? ಖಂಡಿತ. ಓಕೆ, ನಮ್ಮೊಂದಿಗೆ ಶರೀಫ್ ಕಂಠಿ ಅವರಿದ್ದಾರೆ, ಸುಳ್ಯ ನಗರ ಪಂಚಾಯತ್ ಸದಸ್ಯರು. ಇದೇ ಮನೆಯ ಪಕ್ಕದ ಮನೆ ಮತ್ತು ಅವರು ಈ ವಾರ್ಡಿನ ಸದಸ್ಯರು ಕೂಡ. ಹಾಗಾಗಿ ಅವರಿಗೂ ಕೂಡ ಹೆಮ್ಮೆಯ ಸಂಗತಿ. ಕಂಠಿ ಅವರು ಏನು ಹೇಳ್ತೀರಿ? ನಮಗೊಂದು ಒಳ್ಳೆ ಸಂತೋಷದ ದಿವಸ. ಇವರ ರಿಸಲ್ಟ್ ನೋಡಿ ಭಾರಿ ಖುಷಿಯಾಯಿತು. ಯಾಕೆಂತೇಳಿದರೆ ನಾವು ಡೈಲಿ ನೋಡ್ತಾ ಇದ್ದೇವೆ ಇವರ ಒಂದು ಆ್ಯಕ್ಟಿವಿಟೀಸನ್ನು. ಒಳ್ಳೆ ಸ್ಟಡೀಸ್ ಮಾಡ್ತಾರೆ, ಮನೆಯಿಂದ ಆಚೆ ಈಚೆ ಹೋಗೋದು ಅದೇನಿಲ್ಲ, ಒಳ್ಳೆ ಒಂದು ಸಿನ್ಸಿಯರಾಗಿ ಕಲಿತು ಒಂದು ಒಳ್ಳೆಯ ಅಂಕನ್ನು ರ್ಯಾಂಕ್ ಪಡ್ಕೊಂಡಿದ್ದಾರೆ. ಇದರ ಕ್ರೆಡಿಟ್ ಅವರ ಪೇರೆಂಟ್ಸಿಗೆ. ಯಾಕೆಂತೇಳಿ ನಾವು ನೋಡ್ತಾ ಇದ್ದೇವೆ ನಿರಂತರವಾಗಿ, ಮಜೀದ್ ಅವರಾಗಲಿ ಅಲಿಮಾ ಮೇಡಮ್ ಆಗಲಿ ಒಳ್ಳೆ ಒಂದು ಸಪೋರ್ಟಿವ್ ಆಗಿ ಇದ್ದರು. ಅವರಿಗೆ ಸ್ಟ್ರಿಕ್ಟ್ಲಿ ಒಂದು ಒಳ್ಳೆ ಅಷ್ಟೇ ಫ್ರೀಡಮ್ಮು ಕೊಟ್ಟು ಒಳ್ಳೆ ಕಲಿಸಿದ್ದಾರೆ. ಆ ಒಂದು ಪ್ರಯತ್ನದಲ್ಲಿ ರಿಸಲ್ಟ್ ಬಂದಿದೆ, ನಮಗೂ ಖುಷಿಯಾಗಿದೆ. ನಮ್ಮ ವಾರ್ಡಿನ 2 ಹುಡುಗರು, ಟ್ವಿನ್ಸ್ ಹುಡುಗರು ರ್ಯಾಂಕ್ ಆಗಿ. ಅದಲ್ಲದೆ ಕಳೆದ ವರ್ಷ ಸಹ ನಮ್ಮ ವಾರ್ಡ್ನಲ್ಲಿ ಪ್ರತಿ ವರ್ಷ ವಾರ್ಡಿಗೆ 1-2 ರ್ಯಾಂಕ್ ಅವಾರ್ಡ್ ಸಿಗ್ತಾ ಉಂಟು. ಅದು ಸಹ ನಮಗೆ ಒಂದು ಒಳ್ಳೆಯ ಸಂತೋಷ ತಂದಿದೆ. ಏನಿದ್ರು ಇದರ ಕ್ರೆಡಿಟ್ ಪೇರೆಂಟ್ಸಿಗೆ ಅಂತೇಳಿ ನನ್ನ ಒಂದು ಅನಿಸಿಕೆ. ಹಾಗೂ ಇವರ ಒಂದು ಕನಸು, ಡಾಕ್ಟರ್ ಆಗೋ ಕನಸು ಅದು ನನಸಾಗಲಿ ಅಂತೇಳಿ ಉಜ್ವಲ ಭವಿಷ್ಯವನ್ನು ಶುಭ ಹಾರೈಸ್ತಾ ಇದ್ದೇನೆ. ಸುಳ್ಯ ನಗರದ ಈ ಅವಳಿ ಸಹೋದರರು ಒಂದು ಅಮರವಾದ ಸಾಧನೆಯನ್ನು ಮಾಡಿದ್ದಾರೆ. ಆ ಮೂಲಕ ಕೀರ್ತಿಯನ್ನು ತಂದಿದ್ದಾರೆ. ತಾವು ಕಲಿತಂಥ ಸಂಸ್ಥೆಗೆ ಮತ್ತು ಸುಳ್ಯಕ್ಕೆ ಕೀರ್ತಿಯನ್ನು ತಂದಿದ್ದಾರೆ. ಇಬ್ಬರಿಗೂ ಕೂಡ ವೈದ್ಯರಾಗಬೇಕು ಅಂತ ಕನಸಿದೆ. ಆ ಕನಸು ಈಡೇರಲಿ ಎನ್ನುವುದು ನಮ್ಮ ಸುದ್ದಿ ಸಂಸ್ಥೆಯ ಆಶಯ ಕೂಡ. ನಾವೂರಿನಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್, ರಿಪೋರ್ಟರ್ ಶರೀಫ್ ಜಟ್ಟಿಪ್ಪಳ, ಕುಶಾಂತ್ ಕೊರತೆಡ್ಕ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್ ಸುಳ್ಯ. ನಾನು ಸ್ಟಡಿ ಮಾಡೋದಂದರೆ
ಮಾರ್ಕ್ಗೆ ಅಲ್ಲ, ಅಂದರೆ ನನಗೆ ನನ್ನ ನಾಲೆಜ್ ಜಾಸ್ತಿ ಆಗಬೇಕು ಅಂತ. ಟೀಚರ್ಸ್ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ, ಟೀಚರ್ಸ್ ಪೇರೆಂಟ್ಸ್ ಎಲ್ಲ ಜಾಸ್ತಿ ಸಪೋರ್ಟ್ ಕೊಟ್ಟದ್ದು ಪೇರೆಂಟ್ಸ್. ಇದಕ್ಕೆಲ್ಲ ಕಾರಣ ಅಮ್ಮನ ಸಪೋರ್ಟು ಇದಾಗಿ ಇದು ಮಾರ್ಕ್ ಬಂದಿದೆ. ಆದರೂ ಟೀಚರ್ಸ್ ತುಂಬ ಇದು ಮಾಡಿದ್ದಾರೆ. ಅವರಿಗೆ ಯಾವಾಗಲೂ ಫೋನ್ ಮಾಡಿ ಕೇಳೋದು, ಹೇಗೆ ಕಲಿತಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತೇಳಿ ನನ್ನ ಹತ್ರನೂ ಕೇಳ್ತಾ ಇದ್ರು, ಮಕ್ಕಳ ಹತ್ರನೂ ಕೇಳ್ತಾ ಇದ್ರು. ನಮಗೂ ಖುಷಿಯಾಗಿದೆ. ನಮ್ಮ ವಾರ್ಡಿನ 2 ಹುಡುಗರು, ಟ್ವಿನ್ಸ್ ಹುಡುಗರು ರ್ಯಾಂಕ್ ಆಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99465 23801.